ನಾಗೇಂದ್ರಗೆ ಮತ್ತೆ ವಾಲ್ಮೀಕಿ ಉರುಳು, ಮಂತ್ರಿಗಿರಿಗೆ ಕಣ್ಣೀರ ವಿದಾಯ, ವಿಪಕ್ಷಗಳಿಗೆ ಸಿಕ್ಕಿವೆ ಬೂಸ್ಟ್, ಪಾದಯಾತ್ರೆ ಭವಿಷ್ಯ ಏನು? ದಲಿತಾಸ್ತ್ರ ನಾಗೇಂದ್ರ ಸವಾಲು, ಜೋರಾಯಿತು ಬಳ್ಳಾರಿ ಕದನ, ರಾಜೀನಾಮೆ ರಾಜಕೀಯದ ಸ್ಟೋರಿ ಇದು. ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ರಲ್ಲ. ನನ್ನ ಮಂತ್ರಿ ಸ್ಥಾನಕ್ಕೆಲ್ಲ ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ವಾಲ್ಮೀಕಿ ಹಗರಣದಲ್ಲಿ ಮತ್ತೆ ನಾಗೇಂದ್ರ ತಲೆದಂಡ ಆಗಿರೋದು. ಕಣ್ಣೀರು ಹಾಕ್ತಾನೆ ರಾಜೀನಾಮೆ ಘೋಷಣೆ ಮಾಡಿದ್ರು ನಾಗೇಂದ್ರ. ನೋಡಿ, ನಾಗೇಂದ್ರ ಅವ್ರ ಮೇಲಿರುವಂತಹ ಹಗರಣ, ವಾಲ್ಮೀಕಿ ಹಗರಣ ಏನಿದೆ, ಇದೇ ಹಗರಣದಿಂದಾಗಿ ಎರಡನೇ ಬಾರಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಕಣ್ಣೀರು ಹಾಕ್ತಾನೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ನಾಗೇಂದ್ರ. ಬಿಜೆಪಿ ವಿರುದ್ಧ ಈಗ ದಲಿತ ಅಸ್ತ್ರವನ್ನ ಹೂಡಲಾಗ್ತಾ ಇದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಚುನಾವಣೆಗೆ ಸಿದ್ಧರಾಗಿರಿ ಅಂತ ಹೇಳ್ಕೊಂಡು ಸವಾಲನ್ನ ಹಾಕಿದ್ದಾರೆ ನಾಗೇಂದ್ರ. ನಾಗೇಂದ್ರ ರಾಜೀನಾಮೆ ಬಳಿಕವೂ ಕೂಡ ಬಿಜೆಪಿ ಗುಡುಗು ಮುಂದುವರೆದಿದೆ. ಬಳ್ಳಾರಿ ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ, ಕೈ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಬಿಜೆಪಿಗರು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದ ಹೆಸರಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಇನ್ನು ನಾಗೇಂದ್ರ ಸವಾಲಿಗೆ ಇಂದು ಬಿಜೆಪಿ ಉತ್ತರವನ್ನ ಕೊಡಲಿದೆ. ಶ್ರೀರಾಮುಲು ನೇತೃತ್ವದಲ್ಲಿ ಇವತ್ತು ಸುದ್ದಿಗೋಷ್ಠಿ ಕರೆದಿರೋದು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಇದೆ. ಮಾಜಿ ಸಚಿವ ಬಿ ಶ್ರೀರಾಮುಲು, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿಯ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಜಟಾಪಟಿಯೇ ನಡೀತಾ ಇದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿ ವಾಲ್ಮೀಕಿ ಸಮುದಾಯವನ್ನ ಮುಂದಿಟ್ಕೊಂಡು, ಅಲ್ಲಾಗಿರುವಂತಹ ಹಗರಣವನ್ನ ಮುಂದಿಟ್ಕೊಂಡು, ಅದ್ರ ಜೊತೆಗೆ ವಾಲ್ಮೀಕಿ ಸಮುದಾಯದ ಒಬ್ಬ ಸಚಿವನಿಗೆ ಆಗಿರುವಂತಹ ಅನ್ಯಾಯವನ್ನ ಮುಂದಿಟ್ಕೊಂಡು ಈಗ ಕಾಂಗ್ರೆಸ್ನವರು ಅಸ್ತ್ರವನ್ನು ಕೂಡ ಹೂಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಆದ್ರೆ ನನ್ನಿಂದ ಸ್ವಾಮಿ, ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಈ ದಲಿತರನ್ನ, ಶೋಷಿತ ವರ್ಗದವ್ರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರ ನೀವು? ಇವತ್ತು ನಾನು ಓಡಾಡ್ತೀನಿ. ಈ ರಾಜ್ಯದಲ್ಲಿ ನನಗೆ ಆಗಿರುವಂಥ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನನಗೆ ಮಾಡಿರುವಂಥ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಸೆಪ್ಟೆಂಬರ್ 1ನೇ ತಾರೀಕು ರಾಯಚೂರು ಜಿಲ್ಲೆಯ ಲಿಂಗಸೂರಿಂದ ಬಳ್ಳಾರಿವರೆಗೂ ನಮ್ಮ ಪಾದಯಾತ್ರೆ. ನಾಗೇಂದ್ರ ಅವರು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಇವತ್ತು ನಾವು ಅವ್ರು ಯೋಚನೆ ಮಾಡಬೇಕಾಗಿದ್ದು ಏನೋ ಚಂದ್ರಶೇಖರ್ ಅವರ ಧರ್ಮಪತ್ನಿ ಹಲವಾರು ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವ್ರಿಗೆ ಪ್ರಾವಿಡೆಂಟ್ PF ಬಂದಿಲ್ಲ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನ್ ಮಾತಾಡ್ತಾರೆ ಮುಖ್ಯಮಂತ್ರಿಗಳು? ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಮುಂದೆ ಹೊರಿತದೆ. ಇನ್ನು ರಾಜೀನಾಮೆ ಬಳಿಕ ನಾಗೇಂದ್ರ ದಲಿತ ಅಸ್ತ್ರವನ್ನ ಬಳಸಿದ್ದಾರೆ. ಇದಕ್ಕೆ ಬಿಜೆಪಿ ದಲಿತ ನಾಯಕರು, ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ ಕುಂಟಿರೋ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂತ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನಂತ ತೋರಿಸಿರುವಂತ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ನಮ್ಮ ಸಮಾಜದಲ್ಲಿ ನಮ್ಮನ್ನ ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನ ಇರೋವರೆಗೆ. ದಲಿತರನ್ನ, ದಲಿತ ಸಮುದಾಯವನ್ನ
ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲ ದಲಿತರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಬರೆಸ್ತಾ ಇದೆ. ಅದರಲ್ಲಿ ನಿಮ್ಮನ್ನು ಕೂಡ ಬಲಿ ತೆಗೆದುಕೊಂಡಿದೆ ಕಾಂಗ್ರೆಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಯಾವತ್ತೂ ಕೂಡ ದಲಿತ ವಿರೋಧಿಯೇ ಹೊರತು ದಲಿತ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದಲಿತರು ಅಂತಂದ್ರೆ ಅವರಿಗೆ ಬಲಿಗೆ ಕಾದಿರ್ತಕ್ಕಂಥ ಕುರಿಗಳು ಅಂತ ತಿಳ್ಕೊಂಡು. ಇನ್ನು ನಾಗೇಂದ್ರ ರಾಜೀನಾಮೆ ಬಗ್ಗೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಏನಂದ್ರು ಕೇಳೋಣ. ಒಂದೇ ವಿಚಾರಕ್ಕೆ 2 ಬಾರಿ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂತಂದರೆ ಸುಳ್ಳು ಆರೋಪಕ್ಕೆ. ಇವತ್ತು ನನ್ನ ಸಹೋದ್ಯೋಗಿ ನಾಗೇಂದ್ರರವರು ಪಕ್ಷಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ಕೊಂಡು ಬಂದೆ, ಎಲ್ಲ ತ್ಯಾಗಕ್ಕೂ ಅವರು ಬದ್ಧರಾಗಿದ್ದಾರೆ ಅಂತೇಳಿ. ಅವರು ಅದನ್ನು ಇವತ್ತು ಪ್ರೂವ್ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಆದಷ್ಟು ಜಲ್ದಿ ಅವರು ಆರೋಪದಿಂದ ಮುಕ್ತ ಆಗ್ತಾರೆ ಅಂತ. ಕುತಂತ್ರ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿಯವರು ಇದು ವಾಲ್ಮೀಕಿ ಸಮಾಜದಲ್ಲಿ ಅವರೊಬ್ಬರೇ ಒಳ್ಳೆ ಪ್ರಬಲವಾದ ನಾಯಕರಿದ್ದರು. ಅವರನ್ನು ಮುಗಿಸಬೇಕು ಅಂತ ಹೇಳಿ ಇದೊಂದು ಷಡ್ಯಂತ್ರ ಮತ್ತು ರಾಜಕೀಯ ಪ್ರೇರಿತ ಆರೋಪ ಇದೆ ಅಷ್ಟೇ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದ ನಿರ್ಣಯ ತಗೊಂಡಿದ್ದಾರೆ. ನಾವೆಲ್ಲ ಅವ್ರಿಗೆ ಮಾತಾಡ್ತೀವಿ, ಅಷ್ಟು ಆತುರವಾದ ಕ್ರಮ ಬೇಡ ಅಂತ ಹೇಳಿ. ಬೇಸರದಲ್ಲಿ ಆಗುತ್ತೆ ಇವೆಲ್ಲ, ಅದಕ್ಕೆ ನಾವು ಸಮಾಧಾನ ಹೇಳ್ತೀವಿ, ನಾವು ಮಾತಾಡ್ತೀವಿ. ವಿಪಕ್ಷಗಳ ಷಡ್ಯಂತ್ರ ಗೆಲುವು ಅಷ್ಟೇ ವಿನಃ ಕುತಂತ್ರ ಜನ ಉತ್ತರ ಕೊಡ್ತಾರೆ ಅವರಿಗೆ. ಇವರು ಬಿಜೆಪಿನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಬಿಜೆಪಿಗರ ಪಟ್ಟಿನಂತೆ ಈಗ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯಿತು. ಈಗ ವಾಕ್ಸಮರಗಳು ರಾಜಕೀಯ ಜಟಾಪಟಿ ಜೋರಾಗಿದೆ. ಅದ್ರ ಬೆನ್ನಲ್ಲೇ ಈಗ ರೀ ಎಲೆಕ್ಷನ್ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಶಾಸಕ ಸ್ಥಾನಕ್ಕೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಬಹುದಾ ಹೇಗೆ? ಧನುಷಿ ಪೂಜಾರಿ, ನಿನ್ನೆ ರಾಜೀನಾಮೆಯನ್ನು ಪ್ರಕಟ ಮಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಸ್ಪಷ್ಟವಾಗಿ ಹೇಳಿದರು, ಜನತಾ ನ್ಯಾಯಾಲಯಕ್ಕೆ ಹೋಗೋಣ, ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ಎನ್ನುವಂಥ ರೀತಿಯಲ್ಲಿ ಬಿಜೆಪಿ ನಾಯಕರಿಗೆ ಸವಾಲನ್ನು ಕೂಡ ಹಾಕಿದರು. ಜೊತೆಗೆ ನಾನು ಶಾಸಕತ್ವಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇನೆ, ಅಲ್ಲಿ ರಾಮುಲು ಅವರೇ ಬಂದು ಸ್ಪರ್ಧೆಯನ್ನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಸವಾಲನ್ನು ಕೂಡ ಹಾಕಿದರು. ಇದು ಆ ಕ್ಷಣಕ್ಕೆ ಅವರು ಹೊರ ಹಾಕಿರ್ತಕ್ಕಂಥ ಅಸಮಾಧಾನ ಮತ್ತು ಆಕ್ರೋಶ ಅಂತ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಜೊತೆಗೆ ಅವರು ರಾಜೀನಾಮೆಯನ್ನು ಕೊಟ್ಟರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ಕಾಂಗ್ರೆಸ್ನ ನಾಯಕ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇಲ್ಲ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಇದು ಎಲ್ಲೋ ಒಂದು ಕಡೆ ವಿಪಕ್ಷ ಬಿಜೆಪಿಗೆ ಗೆಲುವಾಗಬಾರ್ದು ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ಅವರ ಒತ್ತಡಕ್ಕೆ ಮಣಿದು ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗಬಾರ್ದು. ಜೊತೆಗೆ ಅದೇ ಒಂದು ಕಾರಣಕ್ಕಾಗಿ ಅವರು ಈ ರೀತಿಯ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದಂತೆ ಕಾಣಿಸ್ತಾ ಇದೆ. ಬನ್ನಿ, ಹಾಗಿದ್ರೆ ನೀವೇನು ಸವಾಲು ಆಗ್ತೇನೆ, ನೀವು ಬಂದು ಚುನಾವಣೆಯನ್ನು ಎದುರಿಸಿ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ಅನ್ನುವಂಥ ರೀತಿಯಲ್ಲಿ ಅವರು ಆ ಕ್ಷಣಕ್ಕೆ ಹೇಳಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ವಿಪಕ್ಷ ಬಿಜೆಪಿಗೂ ಕೂಡ ಬೂಸ್ಟ್ ಸಿಕ್ಕಂತೆ ಆಗಿದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಏನು ಕರೆಯನ್ನು ಕೊಟ್ಟಿತ್ತು ಅದನ್ನು ಮುಂದುವರಿಸುವಂಥ ಮಾತನ್ನು ಕೂಡ ಹೇಳ್ತದೆ. ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆ ನಮ್ಮ ಒಂದು ವಿಪಕ್ಷದ ಸಂಘಟಿತ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ಕೊಳ್ತಿದ್ದಾರೆ. ಜೊತೆಗೆ ನಾಗೇಂದ್ರ ಅವರು ನಿನ್ನೇನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿದ್ರು, ಅದಕ್ಕೂ ಕೂಡ ಬಿಜೆಪಿ ನಾಯಕರು ವ್ಯಂಗ್ಯವನ್ನು ಆಡ್ತಾ ಇದ್ದಾರೆ. ಇದು ಪಶ್ಚಾತ್ತಾಪದ ಕಣ್ಣೀರು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಆಕ್ರೋಶಯುತವಾಗಿಯೇ ಟೀಕೆಯನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ನಾಗೇಂದ್ರ ಅವರು ದಲಿತಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ರು. ದಲಿತರನ್ನ ಮುಗಿಸುವಂಥ ಕೆಲಸವನ್ನು ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ, ನನ್ನ ಒಂದು ಏಳಿಗೆಯನ್ನು ಸಹಿಸ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಕೆಲ ಆರೋಪಗಳನ್ನು ಕೂಡ ಮಾಡಿದ್ರು ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭದಲ್ಲಿ. ಇದಕ್ಕೆ ಪ್ರತಿ ಎನ್ನುವಂತೆ ಬಿಜೆಪಿ ನಾಯಕರು ಕೂಡ ದಲಿತರ ಹಣವನ್ನು ನುಂಗಿರುವಂಥ ಕಾರಣಕ್ಕಾಗಿ ಈ ಒಂದು ಪಶ್ಚಾತ್ತಾಪಕ್ಕೆ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ನಾಗೇಂದ್ರ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ವಿಪಕ್ಷ ಬಿಜೆಪಿ ಇನ್ನಷ್ಟು ವಾಗ್ದಾಳಿಗಳನ್ನು ಮುಂದುವರಿಸಿದೆ. ಜೊತೆಗೆ ಇವತ್ತು ರಾಮುಲು ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಆಕ್ರೋಶಗಳನ್ನು ಕೂಡ ಬಿಜೆಪಿ ನಾಯಕರು ಹೊರಹಾಕಲಿಕ್ಕಿದ್ದಾರೆ. ಧನುಷಿ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ.